ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನಗಳನ್ನಾಗಲಿ ರದ್ದು ಮಾಡಲು ಯೇಸು ಬಂದನೆಂದು ತಿಳಿಯಬೇಡಿ. ರದ್ದು ಮಾಡಲು ಅಲ್ಲ, ಬದಲಾಗಿ ಅವುಗಳನ್ನು ಸಿದ್ಧಿಗೆ ತರಲು ಬಂದರು. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಧರ್ಮಶಾಸ್ತ್ರದ ಅಧೀನದಲ್ಲೇ ಹುಟ್ಟಿ ಧರ್ಮಶಾಸ್ತ್ರವನ್ನು ಸಿದ್ಧಿಗೆ ತರಲು ಬಂದಿರೋದಾಗಿ ವಾಚನಗಳು ತಿಳಿಸುತ್ತವೆ. ಯೇಸು ಸ್ವಾಮಿ ಧರ್ಮಶಾಸ್ತ್ರದ ಅಧೀನದಲ್ಲಿದ್ದ ನಮ್ಮನ್ನು ಬಿಡುಗಡೆ ಮಾಡಲು, ನಮ್ಮನ್ನು ಪವಿತ್ರಾತ್ಮರ ನೂತನ ಮಾರ್ಗಕ್ಕೆ, ಕೃಪೆಯ ಮಾರ್ಗಕ್ಕೆ ಒಳಪಡಿಸಲು ಬಂದರು ಎಂಬುದಾಗಿ ನಾವು ಧ್ಯಾನಿಸಬಹುದು. ಪ್ರಿಯರೇ, ರೋಮನರಿಗೆ ಬರೆದ ಪತ್ರದಲ್ಲಿ ನಾವು ಓದೋದಾದರೆ, ಧರ್ಮಶಾಸ್ತ್ರ ಪವಿತ್ರವಾದುದು, ಆಜ್ಞೆಗಳು ಪವಿತ್ರವಾದುದು, ಅದು ನಮಗೆ ಪ್ರಭು ಯೇಸು ಕ್ರಿಸ್ತರ ಕಡೆಗೆ ತೋರಿಸುತ್ತದೆ. ಆದರೆ ಆದಾಮನ ಅವಿಧೇಯತೆಯ ನಿಮಿತ್ತ ಪಾಪದ ದಾಸತ್ವಕ್ಕೆ ಒಳಗಾದ ಸಕಲ ಮನುಷ್ಯರಲ್ಲಿ, ನನ್ನಲ್ಲಿ ನಿಮ್ಮಲ್ಲಿ, ಪಾಪದ ಆಳ್ವಿಕೆಗೆ ಒಳಪಟ್ಟ ನಮ್ಮಲ್ಲಿ ಧರ್ಮಶಾಸ್ತ್ರವನ್ನು ನೆರವೇರಿಸೋದು ಅಸಾಧ್ಯವಾಯಿತು. ಏನ್ ಮಾಡಬೇಕು ಮಾಡಬಾರ್ದು ಎಂದು ನಾವು ಅರಿಯದೆ ಅಥವಾ ಅರಿತು ಕೂಡ ಅದನ್ನು ಮಾಡದೇ ಹೋದೆವು. ಫಲವಾಗಿ ಮೃತ್ಯುವಿಗೆ ಫಲವನ್ನು ನಾವು ನೀಡುವವರಾದೆವು. ಹೀಗೆ ನಾವು ಧರ್ಮಶಾಸ್ತ್ರಕ್ಕೆ ಅವಿಧೇಯರಾದ್ವಿ. ಸ್ಕ್ಯಾನರ್ ಆಗಿ ಧರ್ಮಶಾಸ್ತ್ರ, ನಾನೊಬ್ಬ ಪಾಪಿ, ನನ್ನಲ್ಲಿ ಭಯಾನಕ ಪಾಪ ಎಂಬ ರೋಗ ಇದೆ, ಅದರ ಪರಿಣಾಮ ಮರಣ, ನಾನು ದಂಡನ ತೀರ್ಪಿಗೆ ಗುರಿಯಾಗಿದ್ದೇನೆ ಎಂದು ತೋರಿಸಿತು. ಧರ್ಮಶಾಸ್ತ್ರಕ್ಕೆ ನನ್ನನ್ನು ಪಾಪ ಎಂಬ ರೋಗದಿಂದ ಗುಣಪಡಿಸಲು ಅಥವಾ ನಿತ್ಯ ಮರಣದಿಂದ ಬಿಡುಗಡೆ ಮಾಡಲು, ಪಾರು ಮಾಡಲು ಅದಕ್ಕೆ ಸಾಧ್ಯವಾಗಲಿಲ್ಲ. ನನಗೆ ರಕ್ಷಕನ ಅವಶ್ಯಕತೆ ಇತ್ತು. ಅದಕ್ಕಾಗಿಯೇ ಕರುಣಾಮಯ ದೇವರು ತಮ್ಮ ಏಕೈಕ ಪುತ್ರ ಯೇಸುವನ್ನು ನನ್ನ ಪರವಾಗಿ, ನನ್ನ ಬದಲಾಗಿ, ಸಬ್ಸ್ಟಿಟ್ಯೂಟ್ ಆಗಿ ಧರ್ಮಶಾಸ್ತ್ರದಲ್ಲಿ ಅಧೀನದಲ್ಲೇ ಹುಟ್ಟಿಸಿ, ಅವರು ಅದರ ನಿಯಮಗಳನ್ನು ನನ್ನ ಪರವಾಗಿ, ನನಗೆ ಅಸಾಧ್ಯವಾದುದನ್ನು ಅವರು ನೆರವೇರಿಸಿ ಸಿದ್ಧಿಗೆ ತಂದು ನನ್ನ ಪರವಾಗಿ, ಅವಿಧೇಯಳಾದ ನಮ್ಮೊಬ್ಬೊಬ್ಬರ ಪರವಾಗಿ ಆ ಶಿಲುಬೆಯ ಮರಣಕ್ಕೆ ಒಳಪಟ್ಟ, ನಿತ್ಯ ಮರಣಕ್ಕೆ ತುತ್ತಾದ, ಶಾಪದ ಮರಣಕ್ಕೆ ತುತ್ತಾದ ನನ್ನ ಮರಣವನ್ನು, ನಮ್ಮೊಬ್ಬೊಬ್ಬರ ಮರಣವನ್ನು ಯೇಸು ಸ್ವೀಕರಿಸಿ ಧರ್ಮಶಾಸ್ತ್ರದ ಪಾಲಿಗೆ ನಾನು ಸತ್ತು, ಧರ್ಮಶಾಸ್ತ್ರದ ಅಧೀನದಲ್ಲಿದ್ದ ನನ್ನನ್ನು ಬಿಡುಗಡೆ ಮಾಡಿ ಹೊಸ ಒಡಂಬಡಿಕೆಯ ನೂತನ ಪವಿತ್ರಾತ್ಮರ ನಿಯಮಕ್ಕೆ ಒಳಪಡುವಂತೆ ಮಾಡಿದ್ರು. ರೋಮ 5:6 ಪ್ರಕಾರ ನಾವು ಪಾಪದಲ್ಲಿ ದುರ್ಬಲರಾಗಿದ್ದಾಗ ನಿಯಮಿತ ಕಾಲದಲ್ಲಿ ಕ್ರಿಸ್ತ ಯೇಸು ನನಗಾಗಿ, ಅಂದರೆ ಪಾಪಿಗಳಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು. ಪ್ರಿಯರೇ, ಇಂದು ಯೇಸುವಲ್ಲಿ ವಿಶ್ವಾಸವಿಟ್ಟು ನಮ್ಮಲ್ಲಿ ಪವಿತ್ರಾತ್ಮ ನಿಯಮ ಅಥವಾ ಪವಿತ್ರಾತ್ಮರ ಆ ನಿಯಮಕ್ಕೆ ನಾವು ಕನೆಕ್ಟ್ ಆಗಿದ್ದೇವೆ. ದೇವರಾತ್ಮ ಇವತ್ತು ನಮ್ಮೊಳಗಿರುವುದರಿಂದ ದೇವರು ನಮಗೆ ಅತೀ ಸಮೀಪವಾಗಿದ್ದಾರೆ. ಜ್ಞಾನ ವಿವೇಕವುಳ್ಳ ಪವಿತ್ರಾತ್ಮ ಭರಿತ ಜನಾಂಗ ನಾವಾಗಿದ್ದೇವೆ. ಪ್ರಿಯರೇ, ಇಂದಿನ ಮೊದಲ ವಾಚನ ತಿಳಿಸುವಂತೆ ಈ ಸತ್ಯ ಸಂದೇಶದ ವಿಷಯದಲ್ಲಿ ನಾವು ಜಾಗರೂಕತರಾಗಿ, ಇದನ್ನು ಮರೆಯದೆ ಜೀವನ ಪರ್ಯಂತ ಇದನ್ನು ನಾವು ಆ ಶುಭ ಸಂದೇಶವನ್ನು ಸ್ವೀಕರಿಸಿ ನಮ್ಮ ಮಕ್ಕಳಿಗೂ, ಮೊಮ್ಮಕ್ಕಳಿಗೂ ಮತ್ತು ಸರ್ವರಿಗೂ ಈ ರಕ್ಷಣೆ ಕೊಡುವ ಸಂದೇಶವನ್ನು ಸಾರೋಣ. ಆಮೇನ್. ಪ್ರೈಸ್ ದ ಲಾರ್ಡ್.